ಮದುವೆಯ ಸಂಭ್ರಮದಿಂದ ಕಂಗೊಳಿಸಬೇಕಿದ್ದ ಆ ಮನೆಯಲ್ಲಿ ಇಂದು ಸೂತಕದ ಛಾಯೆ ಆವರಿಸಿದೆ. ಹಸೆಮಣೆ ಏರಬೇಕಿದ್ದ ಯುವಕ ಇಂದು ಮಸಣದ ಹಾದಿ ಹಿಡಿದಿದ್ದಾನೆ. ಕೇವಲ ಒಂದು ಕ್ಷಣದ ದ್ವೇಷ ಮತ್ತು ಅಹಂಕಾರ ಒಬ್ಬ ಭರವಸೆಯ ಯುವಕನ ಪ್ರಾಣವನ್ನೇ ಬಲಿ ಪಡೆದಿದೆ. ಧಾರವಾಡದ ಯುವ ಮುಖಂಡ ಫೈರೋಜ್ ಪಠಾಣ್ ಇದೇ ಏಪ್ರಿಲ್ 24ಕ್ಕೆ ಅವರಿಗೆ ಮದುವೆ ನಿಶ್ಚಯವಾಗಿತ್ತು. ಮದುವೆ ಹತ್ತಿರ ಬರ್ತಿದ್ದಂತೆ ಎಂದಿನಂತೆ ತಡವಾಗಿ ಮನೆಗೆ ಬರ್ತಿದ್ದ ಫೈರೋಜ್ ಇತ್ತೀಚೆಗೆ ಬೇಗನೆ ಮನೆಗೆ ಮರಳ್ತಾ ಇದ್ದ. ಆದ್ರೆ ಆ ದಿನ ಆ ದುರ್ದೈವದ ದಿನ. ವಿಧಿಯಾಟವೇ ಬೇರೆಯಾಗಿತ್ತು. ಅಂದು ರಾತ್ರಿ ಸುಮಾರು 8 ಗಂಟೆ. ಸೆಕೆ ಹೆಚ್ಚಾಗಿದೆ ಅಂತ ಫೈರೋಜ್ ಮನೆಯ ಹೊರಗೆ ಜೋಕಾಲಿಯ ಮೇಲೆ ಕೂತು ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪರಿಚಿತ ಮುಖ ಮಹಮ್ಮದ್ ಶಾ ಫೈರೋಜ್ನನ್ನ ಕೂಗಿ ಕರೀತಾನೆ. ಫೈರೋಜ್ ಗೇಟಿನ ಬಳಿ ಬರ್ತಾ ಇದ್ದಂತೆ ಕಿಸೆಯಲ್ಲಿದ್ದ ಚಾಕು ಹೊರಬಂತು. ಏಕಾಏಕಿ ಮುಗಿಬಿದ್ದ ಹಂತಕರು ಫೈರೋಜ್ಗೆ ಇರಿಯಲಾರಂಭಿಸಿದರು. ಪ್ರಾಣ ಭೀತಿಯಿಂದ ಫೈರೋಜ್ ಮನೆಯೊಳಗೆ ಓಡಿ ಹೋದ್ರೂ ಬಿಡದ ಆ ಪಾಪಿಗಳು ಒಳನುಗ್ಗಿ ಕೊಚ್ಚಿ ಕೊಂದು ಪರಾರಿಯಾದ್ರು. ಆ ಮನೆಯ ಗೋಡೆಗಳು ಇಂದು ಆ ಯುವಕನ ರಕ್ತ ಸಿಕ್ತ ಹೋರಾಟಕ್ಕೆ ಮೂಕ ಸಾಕ್ಷಿಯಾಗಿವೆ. ಕೊಲೆ ಮಾಡಿದವರು ಯಾರು ಗೊತ್ತಾ? ಯಾರೋ ಅಪರಿಚಿತರಲ್ಲ, ಫೈರೋಜ್ ಸುತ್ತಮುತ್ತಲೇ ಇದ್ದವರು. ಕೇವಲ 24 ಗಂಟೆಯೊಳಗೆ ಧಾರವಾಡ ಉಪನಗರ ಠಾಣೆ ಪೊಲೀಸರು 8 ಹಂತಕರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಈ ಭೀಕರ ಕೊಲೆಯ ಹಿಂದೆ ಇದ್ದದ್ದು ಕೇವಲ ಸಣ್ಣ ವೈಯಕ್ತಿಕ ದ್ವೇಷ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ. ಹಿಂದೆಂದೂ ನಡೆದಿದ್ದ ಸಣ್ಣ ಜಗಳದಲ್ಲಿ ಫೈರೋಜ್ ಮಹಮ್ಮದ್ ಶಾ ಮನೆಗೆ ಹೋಗಿ ಗಲಾಟೆ ಮಾಡಿದ್ದ. ಅದನ್ನೇ ಬೇರೆಯವರ ಬಳಿ ಹೇಳಿ ತಮಾಷೆ ಮಾಡ್ತಿದ್ದ. ಇದೇ ಸಿಟ್ಟಿಗೆ ರೌಡಿ ಶೀಟರ್ ಮುಕ್ತುಮ್ ಸೋಗದಲ್ ಮತ್ತು ರೌಡಿ ಫ್ರೂಟ್ ಇರ್ಫಾನ್ ಮಗ ಅರ್ಬಾಜ್ನನ್ನ ಜೊತೆ ಸೇರಿಸಿಕೊಂಡ ಮಹಮ್ಮದ್ ಶಾ ಈ ರಕ್ತದ ಓಕುಳಿ ಹರಿಸಿದ್ದಾನೆ. ಇಲ್ಲಿ ಕರುಳು ಹಿಂಡುವ ಮತ್ತೊಂದು ಸತ್ಯವಿದೆ. ನನಗೆ ಜೀವ ಬೆದರಿಕೆ ಇದೆಯಂತ ಫೈರೋಜ್ ಮತ್ತು ಆತನ ಮಿತ್ರ ಕೆಲ ತಿಂಗಳ ಹಿಂದೆಯೇ ಪೊಲೀಸರಿಗೆ ದೂರು ನೀಡಿದ್ರು. ಅಂದೇ ಆ ದೂರಿಗೆ ಬೆಲೆ ಸಿಕ್ಕಿದ್ರೆ ಇಂದು ಆ ಮನೆಗೆ ಸೊಸೆ ಕಾಲಿಡ್ತಾ ಇದ್ಲೇನು? ಒಂದು ಸಣ್ಣ ಈಗೋ, ಸ್ವಲ್ಪ ಅಹಂಕಾರ ಇವತ್ತು ಅದೆಷ್ಟೋ ಕನಸುಗಳನ್ನ ಸುಟ್ಟು ಬೂದಿ ಮಾಡಿದೆ. ಆ ತಾಯಿಯ ಕಣ್ಣೀರಿಗೆ, ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಕಾದು ನೋಡ್ಬೇಕಿದೆ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.